ಸುಮಾ ಮತ್ತು ಭಾವ. ಮೊದಲ ಭೇಟಿಯಿಂದ ಆರಂಭವಾದ ಭಾವನೆ. ಮಲೆಗಳಿಂದ ಸುತ್ತುವರಿದ ಒಂದು ಪುಟ್ಟ ಹಳ್ಳಿಯಲ್ಲಿ ಸುಮಾ ಎಂಬ ಸುಂದರ ಬುದ್ಧಿವಂತ ಹುಡುಗಿ ವಾಸಿಸ್ತಾ ಇದ್ಲು. ಅವಳ ನಗುವನ್ನು ನೋಡಿದರೆ ಯಾರ ಮನಸ್ಸು ಹಗುರವಾಗ್ತಿತ್ತೋ ಮನೆಯವರಿಗೆ ಅವಳ ಅಚ್ಚುಮೆಚ್ಚಿನ ಮಗಳಾಗಿದ್ಲು. ಒಂದು ದಿನ ಅವರ ಮನೆಗೆ ಅಕ್ಕ ಮತ್ತು ಅಕ್ಕನ ಗಂಡ ಕೆಲವು ದಿನಗಳಿಗಾಗಿ ಬಂದರು. ಮನೆಯೆಲ್ಲ ಸಂಭ್ರಮದಿಂದ ಕಂಗೊಳಿಸಿತು. ಅಕ್ಕನ ಗಂಡನನ್ನ ಎಲ್ಲರೂ ಭಾವ ಎಂದು ಕರೆಯುತ್ತಿದ್ರು. ಅವನು ಎಲ್ಲರೊಂದಿಗೆ ಆತ್ಮೀಯವಾಗಿ ಮಾತನಾಡುವ, ಸಹಾಯ ಮಾಡುವ ಗುಣದವನಾಗಿದ್ದ. ಮೊದಲ ದಿನ ಸುಮಾ ಮತ್ತು ಭಾವ ಕೇವಲ ಮನೆಯ ಸದಸ್ಯರಂತೆ ಮಾತನಾಡಿದರು. ಆದರೆ ದಿನಗಳು ಕಳೆಯುತ್ತಾ ಇಬ್ಬರು ಹೆಚ್ಚು ಮಾತುಕತೆ ನಡೆಸಲು ಆರಂಭಿಸಿದ್ರು. ಒಂದು ಸಂಜೆ ಮನೆಯವರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರು. ಸುಮಾ ಮಾತ್ರ ಮನೆಯಲ್ಲೇ ಉಳಿದಿದ್ದಳು. ಮಳೆ ಸುರಿಯತೊಡಗಿತು. ಭಾವ ಕೂಡ ಹೊರಗೆ ಹೋಗದೆ ಮನೆಯಲ್ಲೇ ಉಳಿದಿದ್ದ. ಸುಮಾ, ಮಳೆ ತುಂಬ ಚೆನ್ನಾಗಿದೆ ಅಲ್ವಾ ಎಂದು ಭಾವ ಕಿಟಕಿಯ ಬಳಿ ನಿಂತು ಕೇಳಿದ. ಹೌದು, ಮಳೆಯ ಶಬ್ದ ಕೇಳುತ್ತಾ ಕೂತರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಂದು ಸುಮಾ ನಗುತ್ತಾ ಉತ್ತರಿಸಿದಳು. ಆ ಮಾತು ಅಲ್ಲಿಗೆ ಮುಗಿಯಲಿಲ್ಲ. ಬಾಲ್ಯದ ನೆನಪುಗಳು, ಓದು, ಕನಸುಗಳು, ಜೀವನದ ಗುರಿಗಳ ಬಗ್ಗೆ ಇಬ್ಬರು ಬಹಳ ಹೊತ್ತು ಮಾತನಾಡಿದರು. ಅದೇ ದಿನದಿಂದ ಇಬ್ಬರ ನಡುವೆ ಒಂದು ವಿಚಿತ್ರ ಆತ್ಮೀಯತೆ ಕೂಡ ಬೆಳೆದು ಬಂತು. ಆದರೆ ಸುಮಾಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸದಾ ಕಾಡುತ್ತಿತ್ತು. ಇವರು ನನ್ನ ಭಾವ, ಇವರ ಬಗ್ಗೆ ಹೀಗೆ ಯೋಚಿಸುವುದು ಸರಿಯೇ ಎಂದು. ಅವಳು ತನ್ನ ಮನಸ್ಸನ್ನು ತಾನೇ ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಇತ್ತ ಭಾವನಿಗೂ ಸುಮಾಳ ಸರಳತೆ, ನಗು ಮತ್ತು ಮಾತಿನ ಮಧುರತೆ ಇಷ್ಟವಾಗತೊಡಗಿತ್ತು. ಆದರೆ ಅವನು ತನ್ನ ಮಿತಿಯನ್ನು ಮೀರಬಾರದು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದ್ದ. ಆದರೂ ಮನಸ್ಸು ಯಾಕೋ ತಡೆಯಲಿಲ್ಲ. ಸುಮನ ಹತ್ತಿರ ನನಗೆ ಮಳೆಯಲ್ಲಿ ನೆನೆಯುವ ಆಸೆ ಆಗುತ್ತಿದೆ ಎಂದ ಭಾವ. ಸುಮ ಅದಕ್ಕೆ ನೀವೇನು ಚಿಕ್ಕ ಮಗುನ ಎಂದು ಕೇಳಿದ್ಲು. ಕೆಲವು ಆಸೆಗಳು ದೊಡ್ಡ ಆದಮೇಲೆ ಜಾಸ್ತಿ ಬರುತ್ತೆ ಅಂದ. ನಂತರ ಭಾವ ಬೇಡ ಅಂದ್ರು. ಸುಮನ ಕೈ ಹಿಡಿದು ಎಳೆದುಕೊಂಡು ಹೋಗಿ ಮಳೆಯಲ್ಲಿ ಇಬ್ಬರು ಆಟ ಆಡಿದ್ರು. ಭಾವನಿಗೆ ಸುಮಾ ಮಳೆಯಲ್ಲಿ ಒದ್ದೆಯಾಗಿದ್ದಾಗ ನೋಡಲು ತುಂಬ ಸುಂದರವಾಗಿ ಕಾಣುತ್ತಿದ್ಲು. ಅವಳ ಎದೆ ಹಾಗೂ ಹಿಂದೆ ಸಂಪೂರ್ಣವಾಗಿ ಒದ್ದೆ ಕೂಡ ಆಗಿ ಸುಂದರವಾಗಿ ಕಾಣುತ್ತಿತ್ತು. ಭಾವನಿಗೆ ತಡೆಯಲು ಆಗದೆ ತಬ್ಬಿಕೊಂಡು ಒಂದು ಚುಮ್ಮ ಮುಖಕ್ಕೆ ಕೊಟ್ಟೇ ಬಿಟ್ಟರು. ಆಗ ಸುಮಾ, ಭಾವ ಇದು ಸರಿಯಲ್ಲ, ನನ್ನ ಅಕ್ಕ ನೋಡಿದರೆ ಏನು ಅಂದುಕೊಳ್ಳುತ್ತಾಳೆ ಎಂದಳು. ಭಾವ ಅದಕ್ಕೆ ತೊಂದರೆ ಇಲ್ಲ ಅಂದನು. ನಂತರ ಮಳೆ ನಿಂತಿತು. ಇಬ್ಬರು ಮನೆ ಒಳಗೆ ಹೋದರು. ಆಗ ಸುಮಾ ಹೇಳಿದಳು, ನಾನು ಬಟ್ಟೆ ಬದಲಾಯಿಸಿ ನಿಮಗೆ ಕಾಫಿ ಮಾಡಿಕೊಂಡು ಬರುತ್ತೇನೆ. ನೀವು ಬಟ್ಟೆ ಬದಲಾಯಿಸಿ ಒಣ ಬಟ್ಟೆ ಹಾಕಿಕೊಳ್ಳಿ ಅಂದು ರೂಮಿಗೆ ಹೋದಳು. ಅಲ್ಲಿ ಇನ್ನೇನೋ ಬಟ್ಟೆ ತೆಗೆಯಬೇಕು. ಅಷ್ಟರಲ್ಲಿ ಭಾವ ಬಾಗಿಲು ಹೊಡೆದರು. ಸುಮಾ ಟವೆಲ್ ಸುತ್ತಿಕೊಂಡು ಸ್ವಲ್ಪ ಬಾಗಿಲು ತೆರೆದು ಕೇಳಿದಳು, ಏನು ಭಾವ ಎಂದು. ಭಾವನಿಗೆ ಸುಮಾನ 2 ಓದಿದ ಬಲೂನ್ ಸ್ವಲ್ಪ ಕಂಡವು. ಅದನ್ನು ನೋಡಿ ಮಾತೇ ಬರಲಿಲ್ಲ. ಓ ಭಾವ, ಏನು ಬೇಕು ಹೇಳಿ ಎಂದಳು. ಅದು ನಿನ್ನ ಅಕ್ಕ ನನ್ನ ಚಡ್ಡಿ ನಿನ್ನ ರೂಮ್ ಬ್ಯಾಗ್ನಲ್ಲಿ ಇಟ್ಟಿದ್ದಾಳೆ. ನಾನು ಒಳಗೆ ಬರಬಹುದಾ ಎಂದು ಭಾವ ಕೇಳಿದರು. ಹಾ ಬನ್ನಿ ಎಂದು ಸುಮಾ ಬಾಗಿಲ ಸಂದಿ ಬಳಿ ಮರೆ ಮಾಡಿ ನಿಂತಳು. ಭಾವ ಒಳಗೆ ಬಂದು ಬ್ಯಾಗ್ ಜಿಪ್ಪನ್ನು ತೆಗೆದು ಚಡ್ಡಿ ತೆಗೆಯುತ್ತಿರುವಾಗ ಅವರ ಕೈ ಜೋರಾಗಿ ನಡುಗುತ್ತಿತ್ತು. ನಂತರ ಹೊರಗೆ ಹೋಗುವಾಗ ಸುಮನಳನ್ನು ಒಂದು ರೀತಿಯಾಗಿ ನೋಡಿದರು ಮತ್ತು ಅವರ ತಮ್ಮನನ್ನು ಕೈಯಲ್ಲಿ ಒತ್ತಿ ಹಿಡಿದುಕೊಂಡಿದ್ದರು. ಅದನ್ನು ನೋಡಿ ಸುಮಾ ನಾಚಿಕೆಯಿಂದ ಕೆಳಮುಖ ಮಾಡಿದಳು ಮತ್ತು ಭಾವ ಹೊರಗೆ ಬಂದರು. ಸುಮಾ ಬಟ್ಟೆ ಬದಲಾಯಿಸಿ ಭಾವನಿಗೆ ಬಾಲ್ಕನಿಯಲ್ಲಿ ಕಾಫಿ ತಂದು ಕೊಟ್ಟಳು. ಹಾಗೂ ಸುಮಾ ಗೋಲ್ಡನ್ ಬಣ್ಣದ ಡ್ರೆಸ್ ಹಾಕಿರುವುದು ನೋಡಿ ನಿಮ್ಮ ಡ್ರೆಸ್ ನನಗೆ ಇಷ್ಟ ಆಯಿತು ಅಂದರು. ಅದಕ್ಕೆ ಸುಮಾ ಕೂಡ ಧನ್ಯವಾದ ತಿಳಿಸಿ ಒಟ್ಟಿಗೆ ಬಿಸಿ ಕಾಫಿ ಕುಡಿಯುತ್ತಾ ಕುಳಿತರು. ಆಗ ಸುಮಾ ನಂಬರ್ಗೆ ಒಂದು ಫೋನ್ ಕೂಡ ಬಂತು. ಅದು ಅಕ್ಕನದ್ದಾಗಿತ್ತು. ನಾವು ಬರೋದು ರಾತ್ರಿ ಆಗುತ್ತೆ, ನೀವು ಊಟ ಮಾಡಿ ಮಲಗಿ, ನಮ್ಮನ್ನು ಕಾಯಬೇಡಿ ಅಂದಳು. ಅದನ್ನು ಕೇಳಿ ಭಾವನ ಮುಖದಲ್ಲಿ ಏನೋ ಸಂತೋಷ ಆಗಿತ್ತು.
ಸುಮಾ ಸ್ವಲ್ಪ ಕಳವಳಾದಳು. ನಂತರ ಸುಮಾ ನಾನು ಅಡುಗೆ ಮಾಡುತ್ತೇನೆ ಎಂದು ಅಡುಗೆ ಮನೆಗೆ ಹೋದಳು. ಭಾವ ಟಿವಿಯಲ್ಲಿ ಬೆಳ್ಳಿ ಡ್ಯಾನ್ಸ್ ದೊಡ್ಡದಾಗಿ ಹಾಕಿಕೊಂಡು ನೋಡುತ್ತಿದ್ದರು. ಭಾವನಿಗೆ ಸುಮಾ ಬೆಳ್ಳಿ ಡ್ಯಾನ್ಸ್ ಮಾಡುವುದು ನೋಡಬೇಕು ಅನಿಸಿತು. ಆಗ ಕೂಡಲೇ ಅಡುಗೆ ಮನೆಗೆ ಭಾವ ಬಂದರು. ಆಗ ಸುಮಾ, ಭಾವ, ನಾನು ನಿಮಗೆ ಪಾಯಸ ಮಾಡ್ತಾ ಇದ್ದೇನೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಮುಗಿಯುತ್ತೆ ಅಂದಳು. ಅದಕ್ಕೆ ಭಾವ, ಪಾಯಸ ಏನೂ ಬೇಡ, ನನಗೆ ಹಸಿವು ಇಲ್ಲ, ನನಗೆ ಒಂದು ಆಸೆ ಇದೆ, ಮಾಡ್ತೀರಾ ಅಂತ ಕೇಳಿದಳು. ಅದಕ್ಕೆ ಸುಮಾ, ಓ ಏನು ಅದು ಕೇಳಿದಳು. ನಿನಗೆ ನೀವು ಬೆಳ್ಳಿ ಡ್ಯಾನ್ಸ್ ಮಾಡುವುದನ್ನು ನೋಡಲು ನನಗೆ ಇಷ್ಟ ಅಂದರು. ಅದಕ್ಕೆ ಸುಮಾ, ಭಾವ, ನೀವು ತುಂಬ ಪೋಲಿ ಎಂದಳು. ಆಗ ನೀವು ನನ್ನ ಅಕ್ಕನ ಬಳಿ ಮಾಡಿಸಿಕೊಳ್ಳಲು ಹೇಳಿದಳು. ಆಗ ಭಾವ, ನಿಮ್ಮ ಅಕ್ಕನ ಸೊಂಟ ಬೂದುಗುಂಬಳಕಾಯಿ ಥರ ಊದಿದೆ, ತುಂಬ ದಪ್ಪ ಇದ್ದಾಳೆ, ಇಷ್ಟ ಆಗಲ್ಲ ಅಂದರು. ಹಾಗಾದರೆ ನನ್ನ ಸೊಂಟ? ನೀವು ಮಳೆಯಲ್ಲಿ ನೆನೆಯುವಾಗ ನಾನು ನಿಮ್ಮ ಸೊಂಟ ನೋಡಿದೆ, ನನಗೆ ಇಷ್ಟ ಆಯಿತು, ಪ್ಲೀಸ್ ಬನ್ನಿ ಮಾಡಿ ಎಂದರು. ನೀವು ತುಂಬ ಪೋಲಿ ಎಂದರು. ಬರಲ್ಲ ಅಂದರು. ಭಾವ ಕೈ ಹಿಡಿದು ಟಿವಿ ಬಳಿ ಕರೆ ತಂದರು. ಆಗ ಸುಮಾ ಹೇಳಿದಳು, ಈ ಡ್ರೆಸ್ನಲ್ಲಿ ಬೆಳ್ಳಿ ಡ್ಯಾನ್ಸ್ ಮಾಡೋಕ್ಕೆ ಆಗಲ್ಲ ಎಂದಳು. ನನ್ನ ಬಳಿ ಬೆಳ್ಳಿ ಡ್ಯಾನ್ಸ್ ಮಾಡುವ ಬಟ್ಟೆ ಇಲ್ಲ ಎಂದಳು. ಆಗ ಭಾವ, ನಾನೇ ನಿಮಗೆ ತಂದು ಕೊಡುತ್ತೇನೆ ಎಂದಳು. ಆಗ ಸುಮಾ, ನನ್ನ ಸೈಜ್ ನಿಮಗೆ ಗೊತ್ತಿಲ್ಲ, ಹೇಗೆ ತರುತ್ತೀರಿ ಎಂದಳು. ಆಗ ಒಂದು ಟೇಪ್ ಕೊಡಿ, ನಾನೇ ಅಳತೆ ಮಾಡುತ್ತೇನೆ ಎಂದು ಭಾವ ಹೇಳಿದರು. ಆಗ ಸುಮಾ ಟೇಪ್ ತಂದು ಭಾವನಿಗೆ ಕೊಟ್ಟಳು. ಆಗ ಭಾವ ಟೇಪ್ ಹಿಡಿದು ಸೊಂಟ ಹಾಗೂ ಎದೆಗೆ ಅಳತೆ ಹಿಡಿದರು. ಭಾವನ ಕೈಯೆಲ್ಲ ನಡುಗುತ್ತಿತ್ತು. ಹಾಗೆ ಸುಮಾನ ಬಾಡಿ ಕೂಡ ಬಿಸಿ ತಟ್ಟುತ್ತಿತ್ತು ಹಾಗೂ ಸುಂದರ ಪರಿಮಳ ಬರುತ್ತಿತ್ತು. ತಡೆಯಲು ಆಗುತ್ತಿರಲಿಲ್ಲ. ಸುಮಾ ಕೂಡ ನಾಚಿಕೊಂಡು ನಿಂತಿದ್ದಳು. ಸುಮನ 2 ಕೈಗಳನ್ನು ಎತ್ತಿ ಎದೆಯ ಭಾಗ ಅಳತೆ ಮಾಡಲು ಬಂದರು. ಸುಮನಿಗೆ ಏನೋ ಒಂಥರ ಆಗುತ್ತಿತ್ತು. ಭಾವ ಸುಮನ ಎದೆಯನ್ನು ಬಿಗಿಯಾಗಿ ಟೇಪ್ನಿಂದ ಹಿಡಿದು ಜೋರಾಗಿ ಉಸಿರು ಎಳೆದಿಕ್ಕು ಅಂದರು. ಆಗ ಎದೆ ಮುಂದೆ ಬಂದು ಟೇಪ್ಗೆ ಕೈ ತಪ್ಪಿ ಕೈ ಮೊಮ್ಮಗಳಿಗೆ ತಪ್ಪಿತು. ಆಗ ಸುಮಾ ಭಯದಿಂದ ಜೋರಾಗಿ ಉಸಿರಾಡಿದಳು. ಮತ್ತೆ ಏನೋ ಒಂಥರ ಆಯಿತು. ಭಾವನ ಕೋಲಗಳು ಆಗಲೇ ರಾಡ್ ಥರ ಆಗಿದ್ದವು. ಆಗ ಸುಮಾ, ನಿಮಗೆ ನನ್ನ ಒಳ ಉಡುಪು ಕೊಡುತ್ತೇನೆ ಎಂದು ಅಳತೆ ಮಾಡಿಕೊಳ್ಳಿ ಎಂದಳು. ಸರಿ ಎಂದು ಭಾವ ಹೇಳಿದರು. ಅಷ್ಟರಲ್ಲೇ ಅಕ್ಕ ಹಾಗೂ ಮನೆಯವರು ಎಲ್ಲರೂ ಬಂದರು. ಸುಮಾ ಕೂಡಲೇ ಒಳ ಬಟ್ಟೆ ಕೊಟ್ಟು, ನೀವು ಬಟ್ಟೆ ಹೊಲಿಸಿ, ಮನೆಯಲ್ಲಿ ಯಾರೂ ಇಲ್ಲದಾಗ ಮಾಡಿ ತೋರಿಸುತ್ತೇನೆ ಎಂದು ಹೇಳಿ ಹೊರಗೆ ಬಾಗಿಲು ತೆಗೆಯಲು ಹೋದಳು. ಮತ್ತು ಮನೆಯವರೆಲ್ಲ ರಾತ್ರಿ ಊಟ ಮಾಡಿ ಮಲಗಿದರು. ಆದರೆ ಭಾವನಿಗೆ ಸುಮಾ ಬಗ್ಗೆನೇ ಯೋಚಿಸುತ್ತಾ ಮಲಗಿದರು. ಕತೆ ಮುಂದುವರಿಯುವುದು. ಸ್ನೇಹಿತರೆ, ಮುಂದಿನ ಎಪಿಸೋಡ್ನಲ್ಲಿ ಸುಮಾ ಹಾಗೂ ಭಾವನ ಕಥೆಯನ್ನು ಮುಂದುವರಿಸೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದ.